ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಲಂಚ್ಗೆ ಮೊಟ್ಟೆ ಸಾರು ಮಾಡ್ತಾಯಿದ್ದೀನಿ. ಸೊ ಆ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ತುಂಬ ಸಿಂಪಲ್ಲಾಗಿ ಆ್ಯಂಡ್ ಬರೀ 20 ನಿಮಿಷದಲ್ಲಿ ಆಗುತ್ತೆ ಈ ರೆಸಿಪಿ. ಸೊ ಬನ್ನಿ ಹೇಗೆ ಮಾಡೋದು ನೋಡೋಣ. ಸೊ ಫಸ್ಟ್ ನಾನಿಲ್ಲಿ ತೆಂಗಿನಕಾಯಿ ಹಾಕ್ಕೊಂಡಿದ್ದೀನಿ. ತೆಂಗಿನಕಾಯಿ ಸ್ವಲ್ಪ ಕೊಬ್ಬರಿ ಆಗೋ ಥರ ಇತ್ತು. ಸೊ ಹಾಗಾಗಿ ಅದನ್ನು ಕಟ್ ಮಾಡಿಬಿಟ್ಟು ಅದನ್ನು ಚಿಕ್ಕದಾಗಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಹಸಿ ತೆಂಗಿನ ತುರಿ ಯೂಸ್ ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಈರುಳ್ಳಿ ಹಾಕ್ತಾಯಿದ್ದೀನಿ. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಶುಂಠಿ ಹಾಕ್ಕೊತಾ ಇದ್ದೀನಿ. ಚಕ್ಕೆ ಲವಂಗ, ಒಂಚೂರು ಗಸಗಸೆ ಹಾಕ್ಕೊತಾ ಇದ್ದೀನಿ, 1/4 ಸ್ಪೂನ್ ಅಷ್ಟು. ನಾನು ಕ್ವಾಂಟಿಟಿ ಇಬ್ಬರಿಗಾಗೋಷ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಟೊಮ್ಯಾಟೊ ಆ್ಯಡ್ ಮಾಡ್ತಿದ್ದೀನಿ. ಟೊಮ್ಯಾಟೊ ಸ್ವಲ್ಪ ದೊಡ್ಡದಾಗೆ ಕಟ್ ಮಾಡಿದ್ದೀನಿ, ಯಾಕಂದರೆ ಗ್ರೈಂಡ್ ಮಾಡ್ತೀವಲ್ಲ ಹಾಗಾಗಿ. ನೆಕ್ಸ್ಟ್ ಖಾರದ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ, 1-2 ಸ್ಪೂನು. ಒಂದು 1/4 ಸ್ಪೂನಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಧನಿಯಾ ಪುಡಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ಧನಿಯಾ ಪುಡಿ ಮನೆಯಲ್ಲೇ ಮಾಡಿರುವಂಥದ್ದು. ಇದನ್ನು 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನೀರು ಹಾಕ್ಕೊತೀನಿ, ಒಂದು ಅರ್ಧ ಗ್ಲಾಸ್ ಹಾಕ್ಕೊಂಡು ಫೈನ್ ಪೇಸ್ಟಾಗಿ ರುಬ್ತೀನಿ. ಅದನ್ನು ಒಂದ್ಸಲ ರುಬ್ಕೊಂಡ್ಮೇಲೆ 1 ಸ್ಪೂನಷ್ಟು ಕಡಲೆ ಹಾಕಬೇಕು. ಅದಾದಮೇಲೆ ನೋಡಿ ಮತ್ತೆ ಇನ್ನೊಂದು ಸಲ ರುಬ್ಬಿ ಫೈನ್ ಪೇಸ್ಟಾಗಿ ಮಾಡ್ಕೊಬೇಕು. ನೆಕ್ಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈರುಳ್ಳಿ ಬೇಕಾದವ್ರು ಸ್ವಲ್ಪ ಹಾಕೊಬೋದು, ಬಟ್ ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಹಾಕ್ತಾಯಿಲ್ಲ. ಆಮೇಲೆ ರುಬ್ಬಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕದೇ ಇರೋರು ಈ ಪಾಯಿಂಟ್ ಆಫ್ ಟೈಮ್ನಲ್ಲಿ ಅದನ್ನು ಆ್ಯಡ್ ಕೂಡ ಮಾಡ್ಕೊಬೋದು. ಬಟ್ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಹಾಕ್ತೀನಿ ರುಬ್ಬಕ್ಕೇನೆ. ನೆಕ್ಸ್ಟ್ ಈ ಹಸಿ ವಾಸನೆ ಹೋಗೋವರೆಗೂ ಈ ಮಸಾಲೆನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಬಿಕಾಸ್ ಅದು ಯಾವುದೂ ನಾವು ಹುದ್ದು ಹಾಕಿರಲಿಲ್ಲ, ಎಲ್ಲ ಹಾಗೆ ಹಸಿ ಅದೇ ಹಾಕಿದ್ವಿ. ಸೊ ಆ ಹಸಿ ವಾಸನೆ ಇರುತ್ತೆ. ಸೊ ಹಾಗಾಗಿ ಈ ಥರ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಎಣ್ಣೆಲಿ ಫ್ರೈ ಮಾಡ್ಕೊಂಡಾಗ ಚೆನ್ನಾಗಿರುತ್ತೆ. ಅದು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರಿಗೆ ಇನ್ನೊಂಚೂರು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಬೇಕು. ಸೊ ಇದು ಇವಾಗ ಸ್ವಲ್ಪ ಸಾಂಬಾರು ತೆಳ್ಳಗಿದೆ ಅಂತ ಅನಿಸುತ್ತೆ, ಬಟ್ ಕಡಲೆ ಮತ್ತು ತೆಂಗಿನಕಾಯಿ ಹಾಕಿರೋದ್ರಿಂದ ಅದಾದಮೇಲೆ ಸ್ವಲ್ಪ ಗಟ್ಟಿ ಬರುತ್ತೆ ಸಾಂಬಾರು. ಸೊ ಸ್ವಲ್ಪ ಇವಾಗ ತೆಳ್ಳಗಾದರೂ ಪರವಾಗಿಲ್ಲ. ಆ್ಯಂಡ್ ಈ ಕ್ವಾಂಟಿಟಿ ನಾನು ಇಬ್ಬರಿಗಾಗುವಷ್ಟು ಮಾಡ್ತಾಯಿರೋದು. ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಫ್ರೈ ಮಾಡಿಕೊಂಡು ನೆಕ್ಸ್ಟ್ ನೀರು ಹಾಕ್ಕೊತಾ ಇದ್ದೀನಿ. ನಾನು ಈ ಉಪ್ಪು ಹಾಕಿಲ್ಲ. ಸೊ ನಾವು ಮೊಟ್ಟೆ ಸೇರಿಸೋಕ್ಕಿಂತ ಮುಂಚೆನೇ ಉಪ್ಪು ಹಾಕ್ಕೊಬೇಕು. ಮೊಟ್ಟೆ ಸೇರಿಸಿದ್ಮೇಲೆ ನಾವು ಉಪ್ಪು ಹಾಕ್ಕೊಳಕ್ಕೆ ಆಗೋದಿಲ್ಲ. ನೋಡಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿನ ಸರಿ ಮಾಡ್ಕೊಬೋದು ಇವಾಗ. ತುಂಬ ಟೇಸ್ಟಿಯಾಗಿ ಆಗುತ್ತೆ ಆ್ಯಂಡ್ ತುಂಬ ಬೇಗನೆ ಆಗುತ್ತೆ. 15 ಮಿನಿಟ್ಸ್ ಒಳಗೆ ಆಗುತ್ತೆ ಇದು, 15-20 ಮಿನಿಟ್ಸ್ ಮ್ಯಾಕ್ಸಿಮಮ್ಮು. ನೋಡಿ ಇದು ಕುದೀತಾ ಸ್ವಲ್ಪ ಗಟ್ಟಿ ಆಗುತ್ತೆ. ಸೊ ಅದಕ್ಕೆ ಇನ್ನೊಂಚೂರು ನೀರು ಹಾಕ್ಕೊಂಡಿದ್ದೀನಿ ನಾನು. ಆ್ಯಂಡ್ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊತೀನಿ. ಇವಾಗಲೇ ಇದು ಮೊಟ್ಟೆ ಹಾಕೋಕ್ಕಿಂತ ಮುಂಚೆನೇ ಉಪ್ಪು ಎಷ್ಟಿದೆ ಅನ್ನೋದು ನಾವು ಚೆಕ್ ಮಾಡ್ಕೊಬೇಕು. ಬಿಕಾಸ್ ಮೊಟ್ಟೆ ಹಾಕಿದ ಮೇಲೆ ನಾವು ಉಪ್ಪು ಹಾಕೋಕೆ ಆಗೋದಿಲ್ಲ. ಹಾಗಾಗಿ ನೋಡಿ ಈ ಥರ ಒಂದು ಕುದಿ ಬಂದ ಮೇಲೆ ಮೊಟ್ಟೆನ ಒಡೆದ್ಬಿಟ್ಟು ಇದ್ರೊಳಗೆ ಹಾಕಬೇಕು. ಮೊಟ್ಟೆಯನ್ನು ಹಾಕಿದ ಮೇಲೆ ಸ್ವಲ್ಪ ಹೊತ್ತು ನಾವು ಅದನ್ನು ಅಳ್ಳಾಡಿಸ್ಬಾರ್ದು, ಅಂದರೆ ಸೌಟ್ ಹಾಕಬಾರ್ದು ಅದರೊಳಗೆ. ಸೊ ಮೊಟ್ಟೆ ಸಾರು ಈ ಥರ ಒಡೆದು ಹಾಕೋವಾಗ ಪ್ರತಿ ಸಲ ಸ್ವಲ್ಪ ಪಾತ್ರೆ ಅಗಲವಾಗಿರಬೇಕು. ಸೊ ಆವಾಗ ನೀಟಾಗಿ ಒಂದೊಂದೇ ಮೊಟ್ಟೆನ ಪಕ್ಕದಲ್ಲಿ ಹಾಕೋಕ್ಕೆ ಸರಿ ಹೋಗುತ್ತೆ. ಇಲ್ಲ ಅಂದರೆ ಎಲ್ಲ ಮಿಕ್ಸ್ ಆಗಿಬಿಡತ್ತೆ. ಹಾಗಾಗಿ ಒಂದು ಚೂರು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಒಡೆದೊಡೆದು ಹಾಕ್ಕೊತಾ ಇದ್ದೀನಿ ನೋಡಿ. ನಾನು ಸ್ಟವ್ನ ತುಂಬ ಲೋ ಅಲ್ಲಿ ಇಟ್ಟಿದ್ದೀನಿ. ಒಂದು ಕುದಿ ಆದಮೇಲೆ ಸ್ಟವ್ನ ಸ್ವಲ್ಪ ಲೋನಲ್ಲಿ ಇಟ್ಕೊಂಡು ಈ ಥರ ಹಾಕ್ಕೊಬೇಕು.
ಇದನ್ನು ಹಾಕಾದ್ಮೇಲೆ ನಾನು ಮುಂಚೆನೇ ಹೇಳ್ದ ಹಾಗೆ ಕೈ ಆಡಬಾರ್ದು ಸ್ವಲ್ಪ ಹೊತ್ತು. ಇದು ಆ್ಯಕ್ಚುಲಿ ನಾನು ರೆಗ್ಯುಲರಾಗಿ ಮಾಡೋದ್ರಿಂದ ಹೀಗೆ ಹಾಕ್ಕೊತಾ ಇದ್ದೀನಿ. ಹೊಸೊಬ್ಬರು ಯಾರಾದರೂ ಇದನ್ನು ಟ್ರೈ ಮಾಡೋರು ಒಂದೊಂದೇ ಮೊಟ್ಟೆನ ಒಂದು ಬೌಲಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ದೂರಕ್ಕೆ ಈ ಥರ ಬಿಡ್ತಾ ಹೋಗ್ಬೋದು. ಬಿಕಾಸ್ ಕೆಲವು ಸಲ ಅದು ಮೊಟ್ಟೆ ಹಾಕುವಾಗ ಜಾಸ್ತಿ ಓಡಿದ್ರೆ ಆ ಮೊಟ್ಟೆ ಚೂರು ಕೂಡ ಒಳಗಡೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ನೋಡಿ, ಒಂದು ಕುದ್ದಿದೆ ಆ್ಯಂಡ್ ಮೊಟ್ಟೆನೂ ಕೂಡ ಬೆಂದಿದೆ. ಸೊ ನಮ್ಮ ಮೊಟ್ಟೆ ಸಾರು ರೆಡಿ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ. ಬೇಕಿದ್ದರೆ ಸ್ವಲ್ಪ ಕೊತ್ತಂಬರಿ ಆ್ಯಡ್ ಮಾಡ್ಕೊಬೋದು, ಬಟ್ ನಾನು ರುಬ್ಬಕ್ಕೆ ಹಾಕಿರೋದ್ರಿಂದ ಯಾವುದನ್ನು ಆ್ಯಡ್ ಮಾಡ್ತಾಯಿಲ್ಲ. ಸೊ ಫೈನಲಿ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ ನೋಡಿ ವೈಟ್ ರೈಸ್ ಜೊತೆ. ನೀವು ಬೇಕಾದ್ರೆ ಗೀ ರೈಸ್ಗೆ ಕೂಡ ಇದು ಒಂದು ಕಾಂಬಿನೇಷನ್ ಆಗಿ ಪ್ರಿಪೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ ನೋಡಿ. ಥಿಕ್ನೆಸ್ ಕೂಡ ಬಂದಿದೆ ಸಾಂಬಾರಿಗೆ. ಹೋಪ್ಫುಲಿ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.